ಹಾಯ್ ಗೆಳೆಯರೇ, ನಾನು ಸಂಧ್ಯಾ. ನಾನು ಚಿಕ್ಕಮಗಳೂರಿನ ನಿವಾಸಿಯಾಗಿದ್ದು ಸದ್ಯ ವಿದೇಶದಲ್ಲಿ ಇದ್ದೇನೆ. ಇಲ್ಲಿ ನಾನು ಸಂತೋಷವಾಗಿದ್ದು, ನಾನು ಬಿಎಡ್ ಮುಗಿಸಿದ ಬಳಿಕ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳ್ತೀನಿ. ನನ್ನ ಮನೆಯಲ್ಲಿ ನಾನು ಮತ್ತು ಅಮ್ಮ ಮಾತ್ರ ಇರುತ್ತಿದ್ದೆವು. ಅಪ್ಪ ಮತ್ತು ಅಣ್ಣ ಅಪಘಾತವೊಂದರಲ್ಲಿ ತೀರಿ ಹೋಗಿದ್ದರು. ಅಮ್ಮ ಅಲ್ಲಿ ಇಲ್ಲಿ ಕೆಲಸ ಮಾಡಿ ನನಗೆ ಶಿಕ್ಷಣವನ್ನು ನೀಡಿದ್ದರು. ಹೀಗೆ ನಮ್ಮ ಜೀವನ ನಡೆಯುತ್ತಿತ್ತು. ನಾನು ಬಿಎಡ್ ಮುಗಿಸಿದ ಬಳಿಕ ನನಗೂ ಕೂಡ ಅಮ್ಮನಿಗೆ ನೆರವಾಗಬೇಕು ಎಂದು ನಿರ್ಧರಿಸಿದೆ. ಅದಕ್ಕೆ ಎಂದು ಮನೆಯಲ್ಲಿಯೇ ಟ್ಯೂಷನ್ ಹೇಳೋಕೆ ಶುರು ಮಾಡಿದೆ. ನಾನು ಪ್ರತಿದಿನ ಸಾಯಂಕಾಲ 7ರಿಂದ ಟ್ಯೂಷನ್ ಅನ್ನು ತೆಗೆದುಕೊಳ್ಳುತ್ತಿದ್ದೆ. ಇದರಿಂದ ಚೆನ್ನಾಗಿ ಸಂಪಾದನೆ ಮಾಡತೊಡಗಿದಾಗ ನಮಗೂ ಸಂತೋಷವಾಯಿತು. ಹೀಗೆ 1-2 ತಿಂಗಳು ಕಳೆದ ಬಳಿಕ ಮನೆಯ ಪಕ್ಕದಲ್ಲಿದ್ದ ರೋಷನ್ ಕೂಡ ತನಗೆ ಟ್ಯೂಷನ್ ಹೇಳಿಕೊಡುವಂತೆ ಅವರ ಮನೆಗೆ ಹೇಳಿದ. ಅವರು ಈ ಬಗ್ಗೆ ಹೇಳಿದಾಗ ನಾನು ಅದು ಹೇಗೆ ಆಗುತ್ತೆ, ಅವನು BSc ಮೊದಲ ಸೆಮ್ನಲ್ಲಿ ಇದ್ದಾನೆ. ಆದರೆ ಎಂದು ಹೇಳಿದಾಗ ಅವರಮ್ಮ ಅವನಿಗೆ ಗಣಿತ ಮಾತ್ರ ಹೇಳಿಕೊಡು, ನಿನಗೆ ಜಾಸ್ತಿನೇ ಹಣ ಕೊಡ್ತೇನೆ ಎಂದು ಹೇಳಿದರು. ಅವರ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ನೀವೇ ಹೇಳಬಹುದಲ್ಲ ಎಂದಾಗ ಅವರು ನಮಗೆ ಆಗೋದಿಲ್ಲ, ನೀನೇ ಹೇಳಿಕೊಡು, ಜಾಸ್ತಿ ಹಣ ಕೊಡುತ್ತೇನೆ ಎಂದು ಹೇಳಿದರು. ಆಮೇಲೆ ನಾನು ಸರಿ ಎಂದು ಹೇಳಿದೆ. ಅವರು ತುಂಬಾ ಶ್ರೀಮಂತರಾಗಿದ್ದರಿಂದ ನಾನೇ ಅವರ ಮನೆಗೆ ಹೋಗಬೇಕಿತ್ತು. ಅದರಂತೆ ನಾನು ಅವನಿಗೆ ದಿನಾಲೂ 8ರಿಂದ ಹೇಳುವುದಾಗಿ ತೀರ್ಮಾನಿಸಿದೆ. ನಾನು ಅವರ ಮನೆಗೆ ಹೋದಾಗ ಅವನನ್ನು ಮೊದಲ ಬಾರಿಗೆ ಕಂಡು ನಾನು ನನ್ನ ಕಣ್ಣುಗಳನ್ನೇ ನಂಬದಾದೆ. ಯಾಕಂದರೆ ಅವನು ಯಾವತ್ತೂ ಹೊರಗೆ ಬಂದಿರಲೇ ಇಲ್ಲ. ಅಲ್ಲದೆ ಅವನು ತನ್ನ PUC ಮುಗಿಯುವವರೆಗೆ ಬೇರೆ ಊರಿನಲ್ಲಿ ಇದ್ದ. ಇನ್ನು ಅವನು ನೋಡಲು ಅಂದವಾಗಿ ಎತ್ತರವಾಗಿದ್ದ, ಆದರೆ ಸ್ವಲ್ಪ ಮಂದಬುದ್ಧಿಯವನಾಗಿದ್ದ. ನನ್ನ ಮುಂದೆ ಕುಳಿತ ಆತನನ್ನು ಕಂಡು ನಾನು ಅಚ್ಚರಿಯಾದೆ. ನಾನು ಹುಡುಗರೊಂದಿಗೆ ಮಾತನಾಡುತ್ತಿದ್ದನ್ನು ಕಡಿಮೆ, ಏಕೆಂದರೆ ನಾನು ಸ್ವಲ್ಪ ನಾಚಿಕೆ ಸ್ವಭಾವ ಹೊಂದಿದ್ದೆ. ನನ್ನಮ್ಮ ನನ್ನನ್ನು ಚೆನ್ನಾಗಿ ಬೆಳೆಸಿದ್ದರು, ಒಳ್ಳೆ ಸಂಸ್ಕಾರವನ್ನು ನೀಡಿದರು. ನನಗೆ ಯಾರೂ ಇರಲಿಲ್ಲ, ಆದ್ದರಿಂದ ಅವರು ನನ್ನನ್ನು ಚೆನ್ನಾಗಿ ಬೆಳೆಸಿದರು. ಹೀಗೆ ಪರಿಚಯ ಮಾಡಿಕೊಂಡ ಬಳಿಕ ನಾನು ಅವನೊಂದಿಗೆ ಮಾತನಾಡಲು ಶುರು ಮಾಡಿದೆ. ಆದರೆ ಮೊದಲ ದಿನ ಏನೂ ಹೇಳಲಿಲ್ಲ. ವಾಪಸ್ಸು ಮನೆಗೆ ಬರುವಾಗ ನಾನು ಅವನ ಬಗ್ಗೆ ಯೋಚಿಸುತ್ತಿದ್ದೆ. ಯಾಕೋ ಅವನನ್ನು ನೋಡಿದ ಮೇಲೆ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ. ನಾನು ಮನೆಗೆ ಬಂದ ಮೇಲೆ ಬಾತ್ರೂಮಿಗೆ ಹೋಗಿ ಕೈಕೆಲಸ ಮಾಡಿ ವಾಂತಿ ಮಾಡಿದೆ. ಮಾರನೇ ದಿನ ನಾನು ಅವರ ಮನೆಗೆ ಹೋದಾಗ ಅವನ ಅವತಾರ ಕಂಡು ನಾನು ಗಾಬರಿಯಾದೆ. ಅವನು ನನ್ನ ನೋಡಿದ ಕೂಡಲೇ ಒಳಗೆ ಹೋದ. ಅವನು ಆಮೇಲೆ ಸ್ವಲ್ಪ ಲಾಂಗ್ ಟೀ ಶರ್ಟ್ ಧರಿಸಿ ಹೊರಬಂದು ಅದರ ಜೊತೆಗೆ ಪುಸ್ತಕಗಳನ್ನು ತಂದ. ಬಂದವನೇ, ಅಕ್ಕ ನನಗೆ 2 ದಿನ ಬಿಟ್ಟು ಪರೀಕ್ಷೆ ಇದೆ ಎಂದ. ನಾನು ಸರಿ, ಎಲ್ಲ ಹೇಳಿಕೊಡ್ತೀನಿ, ಅತಿ ಹೆಚ್ಚು ಅಂಕಗಳನ್ನು ಪಡೆಯಬೇಕು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. 2ನೇ ದಿನ ನಡೆದ ಪರೀಕ್ಷೆಯಲ್ಲಿ ಅವನು ಫೇಲ್ ಆಗಿದ್ದ. ನಾನು ಬೇಕಂತಲೇ ನನ್ನ ಮುಖದ ಮೇಲೆ ಸಿಟ್ಟು ತಂದುಕೊಂಡು, ನಾನು ಅಷ್ಟೊಂದು ಚೆನ್ನಾಗಿ ಹೇಳಿಕೊಟ್ಟರೂ ಸಹಿತ ಫೇಲ್ ಆಗಿದ್ದೀಯಾ ಎಂದು ಹೇಳಿದಾಗ ಅವನು, ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಆದರೆ ನನಗೆ ಓದಿದ್ದೆಲ್ಲವೂ ನೆನಪಿರೋದಿಲ್ಲ, ಅದು ನನ್ನ ಸಮಸ್ಯೆ ಎಂದು ಹೇಳಿದ. ಆಮೇಲೆ, ಇಂದು ನಿನಗೆ ಶಿಕ್ಷೆನೂ ಕೊಡುವುದಿಲ್ಲ, ಒಂದು ವೇಳೆ ಹೀಗೆ ಮುಂದುವರೆದರೆ ಶಿಕ್ಷೆಯನ್ನು ನೀಡುತ್ತೇನೆ ಎಂದು ಹೇಳಿದಾಗ ಅವನು ಸರಿ ಎಂದು ಹೇಳಿದ. ಅವನ ಮುಖದಲ್ಲಿನ ಮುಗ್ಧತೆ ಮತ್ತು ಮಂದಬುದ್ಧಿಗೆ ನನ್ನ ಮನ ಕರಗಿತ್ತು. ಕೆಲವೊಮ್ಮೆ ನನ್ನ ಮನಸ್ಸಿನಲ್ಲಿ ಏನೇನೋ ವಿಚಿತ್ರವಾಗಿ ನನ್ನ ಮನದಲ್ಲಿ ಯೋಚನೆಗಳು ಬರುತ್ತಿದ್ದವು, ಏಕೆಂದರೆ ಅವನು ಕೆಲವೊಮ್ಮೆ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ಆದರೆ ಈ ನಡುವೆ ನಾನು ಗಣಿತ ಹೇಳುವಾಗ ಅವನು ಈ ಕಡೆಗೆ ಗಮನ ಕೊಡದೆ ಬೇರೆಡೆ ನೋಡುತ್ತಿದ್ದ. ಅಲ್ಲದೆ ಸಮಯ ಸಿಕ್ಕಗೊಮ್ಮೆ ಸೌಂದರ್ಯವನ್ನು ನೋಡುತ್ತಿದ್ದ. ಆಗ ಅವನು ನೋಡುತ್ತಿದ್ದದ್ದು ನನ್ನ ಗಮನಕ್ಕೂ ಬಂದಿತು. ಆದರೆ ಇದೆಲ್ಲ ಕೆಲವು ದಿನ ನಡೆಯುತ್ತಲೇ ಇತ್ತು. ಅಲ್ಲದೆ ಅವನು ಮಂದಬುದ್ಧಿ ಬಗ್ಗೆ ನನಗೆ ಖಾತ್ರಿಯಾಗಿತ್ತು. ಇನ್ನು ಅವನು ನೋಡುವಾಗ ನನಗೂ ಬೇರೆ ಏನೋ ಎನ್ನಿಸತೊಡಗಿತ್ತು. ಯಾಕಂದರೆ ನಾನು ಕೂಡ ಮನುಷ್ಯ ಅಲ್ವೇ, ಎಲ್ಲವೂ ಸಹಜ ಎಂದು ಸುಮ್ಮನಾಗಿ ಬಿಡುತ್ತಿದ್ದೆ. ಈ ನಡುವೆ ಅವನು ಬಾತ್ರೂಮಿಗೆ ಹೋಗಬೇಕು ಎಂದು ಹೋಗಿಯೂ ಬರುತ್ತಿದ್ದ. ನನಗೆ ಎಲ್ಲವೂ ಗೊತ್ತಾಗಿತ್ತು. ಇನ್ನು ನಮ್ಮ ಮನೆಯಲ್ಲಿ ಕೂಡ ಅಮ್ಮ ನನ್ನ ನೋಡಿ ಖುಷಿಯಾಗಿದ್ದರು, ಏಕೆಂದರೆ ಕೈತುಂಬಾ ಸಂಬಳ ಬರುತ್ತಿದ್ದರಿಂದ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಮನೆಯಲ್ಲಿ ನಾವು ಕೂಡ ಸಂತೋಷವಾಗಿ ಇದ್ದೆವು. ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಕೂತಾಗ ಒಂದು ದಿನ ಅವನಮ್ಮ ಬಂದು, ನಿನ್ನ ಬಳಿ ಒಂದು ವಿಷಯ ಹೇಳಬೇಕು ಎಂದರು. ನನಗೆ ಮೊದಲಿಗೆ ಸ್ವಲ್ಪ ಗೊಂದಲ ಎನಿಸಿತು. ಆಮೇಲೆ ನಾನು, ಹೇಳಿ ಏನಾಗಿದೆ ಎಂದು ಕೇಳಿದಾಗ ಅವರು, ರೋಷನ್ನನ್ನು ನಿಮ್ಮ ಮನೆಯಲ್ಲಿ ಬಿಡಬೇಕು ಎಂದುಕೊಂಡಿದ್ದೇನೆ ಎಂದರು. ಆಗ ನಾನು ಅವರ ಮಾತನ್ನು ಕೇಳಿ ಆಶ್ಚರ್ಯಪಟ್ಟೆ. ನಾನು, ಯಾಕೆ, ಇವಾಗ ಏನಾಗಿದೆ ಎಂದು ಕೇಳಿದೆ. ಆಗ ಅವರು, ಗಾಬರಿಯಾಗಬೇಡಿ, ನನ್ನ ಮಗ 1-2 ದಿನ ಇಲ್ಲಿಯೇ ಇರಲಿ,
ನಾವು ಮನೆಯವರು ಯಾವುದೋ ಕೆಲಸಕ್ಕಾಗಿ ಸಿಟಿಯಿಂದ ಹೊರಗೆ ಹೋಗ್ತಾ ಇದ್ದೀವಿ. ಈ ಸಿಟಿಯಲ್ಲಿ ನನ್ನ ಸಂಬಂಧಿಕರು ಯಾರೂ ಇಲ್ಲ. ಅವನ BSc ಪರೀಕ್ಷೆ ಕೂಡ ನಡೆಯುತ್ತಿದ್ದೆ. ಅದು ಅಲ್ಲದೆ ನೀನು ಅವನಿಗೆ ಗಣಿತ ಕೂಡ ಹೇಳಿಕೊಡ್ತಾ ಇದೀಯಾ. ಹೀಗಾಗಿ ಅವನು ನಿಮ್ಮ ಮನೆಯಲ್ಲಿಯೇ ಇರಲಿ ಎಂದು ಹೇಳಿದರು. ಅದಕ್ಕೆ ಅಮ್ಮ ಕೂಡ ಸರಿ ಎಂದು ಹೇಳಿದರು. ಆಗ ಅವರು ಅವನಿಗೆ, ಇವರ ಮನೆಯಲ್ಲಿ 2-3 ದಿನ ಇರು. ನಾವು ಬರುವವರೆಗೆ ಇವರು ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರು ಹೇಳಿದಂತೆ ಕೇಳು ಎಂದು ಹೇಳಿ ಹೋದರು. ಮರುದಿನ ಅವನು ಕಾಲೇಜಿಗೆ ಹೋಗುವಾಗ ನಾನು ಅದೇ ದಾರಿಯಲ್ಲಿ ಇದ್ದ ಶಾಪಿಂಗ್ ಮಾಲ್ಗೆ ಹೋಗಬೇಕಾಗಿತ್ತು. ನಾನು ಹಿಂದೆ ಕುಳಿತೆ. ಹೀಗೆ ಹೋಗುವಾಗ ಅವನು ಬೈಕ್ ಓಡಿಸುತ್ತಿದ್ದಾಗ ಬ್ರೇಕ್ ಹಾಕತೊಡಗಿದ. ಅವನ ಬೆನ್ನಿಗೆ ತಾಗಿದ ಕೂಡಲೇ ನನಗೆ ಏನೋ ಎನ್ನಿಸಿತು. ಮೈಯಲ್ಲಿ ಕರೆಂಟ್ ಹೊಡೆದಂತೆ ಎನ್ನಿಸಿತು. ಮೊದಮೊದಲು ನಾನು ಏನಾದರೂ ಅಡ್ಡ ಬಂದಿರಬಹುದು ಎಂದು ಸುಮ್ಮನಾಗಿದ್ದೆ. ಆದರೆ ಅವನು ಮೇಲಿಂದ ಮೇಲೆ ಬ್ರೇಕ್ ಹಾಕುತ್ತಿದ್ದ. ನನಗೂ ಒಳಗೊಳಗೆ ಖುಷಿಯಾಗಿತ್ತು. ಆದರೆ ಬೈಕ್ ಸರಿಯಾಗಿ ಓಡಿಸುತ್ತಿದ್ದ. ಇನ್ನು ಬ್ರೇಕ್ ಬಗ್ಗೆ ಕೇಳಿದಾಗ ಅವನು ಏನೇನೋ ಉತ್ತರ ಹೇಳುತ್ತಿದ್ದ. ಅವನ ಮಾನಸಿಕತೆ ಸ್ವಲ್ಪ ಕಡಿಮೆ, ಅದಕ್ಕೆ ಹೀಗೆ ಮಾಡುತ್ತಾನೆ ಎಂದು ಸುಮ್ಮನಾಗುತ್ತಿದ್ದೆ. ಹೀಗೆ 1-2 ದಿನ ಕಳೆದು ಹೋಯಿತು. ಆಗ ಅಮ್ಮನಿಗೆ ಊರಲ್ಲಿ ದೊಡ್ಡಪ್ಪನಿಗೆ ಹುಷಾರಿಲ್ಲ, ಆಸ್ಪತ್ರೆ ಸೇರಿಸಿದ್ದಾರೆ, ಸ್ವಲ್ಪ ಸೀರಿಯಸ್ ಅಂತ ಸುದ್ದಿ ಬಂದಿತು. ಆದರೆ ಇಲ್ಲಿ ನೋಡಿದರೆ ಇವನು ನಮ್ಮ ಮನೆಯಲ್ಲಿ ಇದ್ದಾನೆ, ಇವಾಗ ಏನು ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ ಎಂದು ಹೇಳಿದರು. ಆಗ ನೀವು ಹೋಗಿ ಬನ್ನಿ, ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿದಾಗ ಅವರು, ಹೀಗೆ ಮಾಡಿದರೆ ನಮ್ಮ ಏರಿಯಾದ ಜನರು ಆಡಿಕೊಳ್ಳುತ್ತಾರೆ ಎಂದು ನನಗೆ ಹೇಳಿದರು. ಆಗ ನಾನು ಸಿಟ್ಟಿಗೆದ್ದು, ನಾನು ಹೇಗೆ ಅಂತ ನಿಮಗೆ ಗೊತ್ತೇ ಇದೆ, ನನ್ನ ಮೇಲೆ ವಿಶ್ವಾಸ ಇಲ್ಲವೇ ಎಂದು ಹೇಳಿದಾಗ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಊರಿಗೆ ಹೋದರು. ಅವರು ಹೋದ ದಿನ ನಾನು ಮತ್ತು ಅವನು ಇದ್ದೆವು. ಆಗ ಅವನು, ನಾಳೆ ಕಾಲೇಜಿಗೆ ಹೋಗುವುದಿಲ್ಲ, ನಾಳೆ ರವಿವಾರ, ಯಾವುದೇ ಪರೀಕ್ಷೆ ಕೂಡ ಇಲ್ಲ ಎಂದ. ಆಗ ನಾನು ಸರಿ ಎಂದು ಹೇಳಿ ಊಟ ಮಾಡಿದೆವು. ಆಗ ಅವನಿಗೆ, ನೀನು ಹೋಗಿ ಅಲ್ಲಿ ಬೀಳು, ನಾಳೆ ರಜೆ ಇದ್ದರೆ ಉಳಿದಿದ್ದನು ನಾಳೆ ಅಭ್ಯಾಸ ಮಾಡೋಣ ಎಂದು ಹೇಳಿದೆ. ಅವನು ಸರಿ ಎಂದು ಹೇಳಿದ. ಅವನು ಹಾಲ್ನಲ್ಲಿ ಬಿದ್ದಿದ್ದ, ನಾನು ಒಳಗೆ ಬಿದ್ದಿದ್ದೆ. ಈ ನಡುವೆ ನಾನು ಗಾಢವಾದ ಮಂಪರಿನಲ್ಲಿ ಇದ್ದೆ. ಆಗ ನನಗೆ ಆಕಸ್ಮಿಕವಾಗಿ ಕನಸು ಬಿದ್ದಂತೆ ಆಗಿತ್ತು. ಯಾರೋ ನನ್ನ ಜೊತೆಗೆ ಆ ಕೆಲಸವನ್ನು ಮಾಡಿದಂತೆ ನನಗೆ ಕನಸು ಬಿದ್ದಿತ್ತು. ಆದರೆ ಸೂರ್ಯ ಉದಯಿಸಿದ ಮೇಲೆ ನೋಡಿದಾಗ ಅವನು ಪಕ್ಕದಲ್ಲೇ ಇದ್ದ. ನನಗೆ ಗಾಬರಿಯಾಯಿತು. ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಇದು ಹೊರಗೆ ಗೊತ್ತಾದರೆ ನನ್ನ ಕತೆ ಮುಗಿತು ಎಂದು ಎನ್ನಿಸತೊಡಗಿತು. ಆಮೇಲೆ ನಾನು ಎದ್ದು ಅಡುಗೆ ಮಾಡಿದೆ. ಅವನು ಕೂಡ ಎದ್ದು ಟಿಫಿನ್ ಮಾಡೋಕೆ ಬಂದ. ಆಗ ಅವನಿಗೆ ಆ ಬಗ್ಗೆ ಕೇಳಿದಾಗ ಅವನು, ರಾತ್ರಿ ಮಳೆ ಬಂದಿತ್ತಲ್ಲ, ನನಗೆ ಭಯ ಆಗಿತ್ತು. ಮನೆಯಲ್ಲಿ ಕೂಡ ನಾನು ಯಾವತ್ತಿಗೂ ಅಪ್ಪನ ಜೊತೆಗೆ ಇರುತ್ತೇನೆ, ಹಾಗಾಗಿ ನಾನು ಇಲ್ಲಿಗೆ ಬಂದು ಬಿದ್ದೆ ಎಂದು ಹೇಳಿದ. ನಾನು, ದೇವರೇ ಇದೆಂತ ಕರ್ಮ, ಇವನ ಮಂಕುಬುದ್ಧಿಗೆ ಏನು ಹೇಳಬೇಕು ಎಂದು ಅಂದುಕೊಂಡೆ. ಆದರೆ ಮಳೆ ಬರುತ್ತಿದ್ದಾಗ ಆ ಕೆಲಸ ಮಾಡುತ್ತಿದ್ದ ವೇಳೆ ನನಗೂ ಕೂಡ ಎಚ್ಚರವಾಗಿತ್ತು. ನಾನು ಎಲ್ಲವನ್ನೂ ನೋಡುತ್ತಾ ಇದ್ದೆ. ಅದು ಅವನಿಗೆ ಗೊತ್ತಿತ್ತೋ ಇಲ್ಲವೋ ನನಗೂ ತಿಳಿಯಲಿಲ್ಲ. ಅವನ ಮಂಕಬುದ್ಧಿಗೆ ನಗಬೇಕೋ ಅಥವಾ ನನ್ನ ದಡ್ಡತನಕ್ಕೆ ಅಳಬೇಕೋ ಎಂದು ಯೋಚಿಸಿ ಸುಮ್ಮನಾದೆ. ಹೀಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಆಕಸ್ಮಿಕ ಘಟನೆಗಳು ಜರುಗಿ ಬಿಡುತ್ತವೆ. ನಾನು ಅಮ್ಮ ಬರುವವರೆಗೆ ಹಾಗೂ ಹೀಗೋ 2 ದಿನ ಮನೆಯಲ್ಲಿ ಇದ್ದೆ. ಮತ್ತೇನಾದರೂ ಆಗಬಾರದು ಎಂದು ಹುಷಾರಾಗಿದ್ದೆ. 2 ದಿನ ಬಿಟ್ಟು ಅವರ ಅಮ್ಮ ಬಂದರು. ಆ ದಿನದಿಂದ ಅವರ ಮನೆಗೆ ಹೋಗಿ ಪಾಠವನ್ನ ಹೇಳಿಕೊಡುತ್ತಿದ್ದೆ. ಅದರಂತೆ ಅವನು ಪಾಸ್ ಕೂಡ ಆಗಿದ್ದ. ಆದರೆ ನಾನು ಮಾತ್ರ ಆ ದಿನ ನಡೆದ ಘಟನೆ ಬಗ್ಗೆ ಯೋಚಿಸುತ್ತಾ ಇರುತ್ತಿದ್ದೆ. ಕೊನೆಗೆ ನನ್ನ ದೂರದ ಸಂಬಂಧಿ ಜೊತೆಗೆ ನನ್ನ ಕಲ್ಯಾಣವಾದ ನಂತರ ನಾನು ವಿದೇಶಕ್ಕೆ ಬಂದು ಬಿಟ್ಟೆ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.